ಪ್ರಾರಂಭ ಆದಾಗ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಹಲವಾರು ಪಕ್ಷಗಳ ನಾಯಕರು ಹಲವಾರು ಮುಖಂಡರುಗಳ ಸ್ಥಳೀಯ ಮುಖಂಡರುಗಳ ಮನೆಗೆ ಹೋಗಿ ಅವರ ಮನವರಿಕೆ ಮಾಡ್ತಕ್ಕಂಥದ್ದು ಎಲ್ಲ ಪಕ್ಷದಲ್ಲೂ ನಡೆಯತಕ್ಕಂಥ ಒಂದು ಪ್ರಕ್ರಿಯೆಗಳದ್ದು. ಇದರಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರ ನನ್ನ ಪಕ್ಷದ ಹಲವಾರು ಸ್ಥಳೀಯ ನಾಯಕರ ಮನೆಗಳಿಗೆ ಭೇಟಿ ಕೊಟ್ಟು ಅವರ ಸೆಳೀತಕ್ಕಂಥದ್ದೇನಿದೆ ಅದು ಸಂಪೂರ್ಣವಾಗಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ನಿನ್ನೆ ದಿನ ಏನು ಮಾತನಾಡಿದ್ದಾರೆ ಅನ್ನೋದು ಗೊತ್ತು. ಅವರು ಬಹುಶಃ ನನಗೆ ಬಂದಂಥ ಮಾಹಿತಿ ಅಲ್ಲಿ ಇದ್ದಂಥವರೇ ಒಬ್ಬರು ಹೇಳಿದ್ರು, ರಾಜರಾಜೇಶ್ವರಿ ನಗರ ಕ್ಷೇತ್ರದ ಚುನಾವಣೆಯ ಮುಖಾಂತರವೇ JDS ಪಕ್ಷದ ಸಮಾಧಿ ಮಾಡ್ತೀನಿ ಅಂತಕ್ಕಂಥ ಪದ ಬಳಸಿದ್ದಾರೆ ಅನ್ನೋದು ನಿನ್ನೆ ಒಬ್ಬರು ನಾಯಕರ ಮನೆಯಲ್ಲಿ ಚರ್ಚೆ ಮಾಡಿದ್ದಾರೆ, ನಮ್ಮ ಪಕ್ಷದ ನಾಯಕರ ಮನೆಯಲ್ಲಿ ಅಂತಕ್ಕಂಥ ಮಾಹಿತಿಗಳು ಬಂದಿದೆ. ಅವರು ಈಗಾಗಲೇ ಸಿದ್ದರಾಮಯ್ಯನವರು JDS ಪಕ್ಷವನ್ನು ಸಮಾಧಿ ಮಾಡಿದ್ದಾಗಿದೆ. ಈಗ ಅವ್ರ ಜೊತೆಲಿ ಇವ್ರ ಕೈ ಜೋಡಿಸ್ಕೊಂಡು ಹೊರಟಿದ್ದಾರೆ. ನಾವು ನಿರಂತರವಾಗಿ ಈಗಿನ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥದ್ದು ನಮ್ಮ ರಾಜಕೀಯ. ಇಲ್ಲಿ ಒಂದು ಪಕ್ಷದ ಅಧ್ಯಕ್ಷರಾದ ತಕ್ಷಣ ಒಂದು ಸಮಾಜದ ಮುಖಂಡರನ್ನೆಲ್ಲ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತಕ್ಕಂಥ ಭ್ರಮೆ ಏನಿದೆ ಅವರಿಗೆ, ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅನ್ನೋದು ಈ ಸಮಾಜಕ್ಕೆ ಗೊತ್ತಿದೆ. ಈ ಸಮಾಜದ ಜನತೆಗೆ ಅವರ ಸುದೀರ್ಘ ರಾಜಕಾರಣದಲ್ಲಿ ಏನು ಕೊಡುಗೆ ಕೊಟ್ಟಿದ್ದಾರೆ, ಯಾರಿಗೆ ರಕ್ಷಣೆ ಕೊಟ್ಟಿದ್ದಾರೆ, ಎಷ್ಟು ಜನ ಬಡವರ ಸುಖಕ್ಕಾಗಿದ್ದಾರೆ, ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರಿಂದ ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಅಂತೇಳಿ ಏನು ಹೆಣ್ಣುಮಾಸಾಗಿ ಇವ್ರು ಹೋದ ತಕ್ಷಣ ಇವರಿಂದ ಏನು ಕಿಂದ್ರ ಜೋಗಿಯಿಂದ ಹೋಗಲಿಕ್ಕೆ ಏನು ಇವತ್ತೇನು ದೊಡ್ಡ ಕಾಣಿಕೆ ಏನು ಅಂತಕ್ಕಂಥದ್ದು ಜನ ತೀರ್ಮಾನ ತಗೋತಾರೆ. ಅದ್ರ ಬಗ್ಗೆ ನನಗೆ ಯಾವ ಆತಂಕ ಇಲ್ಲ. ನಾಯಕರುಗಳು ಹೋಗ್ತಕ್ಕಂಥದ್ದು ಸ್ಥಳೀಯವಾಗಿ ಈ ನಾಯಕರುಗಳು ಹೋದಾಗ ಕೆಲವರು ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಈಗ ನಮ್ಮ ಪಕ್ಷಕ್ಕೂ ಬರ್ತಕ್ಕಂಥವ್ರು ಇರ್ತಾರೆ, ಇನ್ನೊಂದು ಪಕ್ಷಕ್ಕೆ ಹೋಗೋರು ಇರ್ತಾರೆ. ನಾನು ಅದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಆಗೋಗ್ಬಿಡುತ್ತೆ, ಪರಿಣಾಮ ಬೀರ್ಬಿಡುತ್ತೆ ಅದರಿಂದ ಅಂಥೇಳಿ ನಾನು ಯಾವುದೇ ರೀತಿ ಆತಂಕದಲ್ಲೂ ಇಲ್ಲ. ಇದು ಸರ್ವೇ ಸಾಮಾನ್ಯ ಚುನಾವಣೆಗಳ ಸಂದರ್ಭದಲ್ಲಿ. ಇಲ್ಲಿ ಯಾರೋ ಒಂದು 2-3 ಜನ ನಾಯಕರುಗಳನ್ನು ಅವ್ರು ಹೇಳಿಕ್ಕೆ ಹೋದರೆ ಸ್ಥಳೀಯವಾಗಿರ್ತಕ್ಕಂಥ ಮತದಾರರು ಏನು ಅವ್ರ ಹಿಂದೆ ಹೋಗೋದಿಲ್ಲ. ಈಗಾಗಲೇ ಈ ಪಕ್ಷದಿಂದ ಕಳೆದ ವಿಧಾನಸಭಾ ಚುನಾವಣೆಯಿಂದ ಮುಂಚೆ ಲೋಕಸಭೆಗೆ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕಾದ್ರೆ ನಮ್ಮಿಂದ 7 ಜನರನ್ನ ಪಕ್ಷಾಂತರ ಮಾಡಿಸ್ಕೊಂಡು ಮತ ಪಡೆದಿದ್ದೇನಿದೆ, ಕ್ರಾಸ್ ಔಟ್ ಮಾಡಿಸಿ. ಅದರಿಂದ JDS ಮುಳುಗಿಸ್ಬಿಟ್ರಾ? ಇವ್ರದೇ ಪಾತ್ರ ಅಲ್ವೇ ಆಗಲೂ. ಅದರಿಂದ ಈ ಪ್ರಕ್ರಿಯೆಗಳ ಮುಖಾಂತರ ಅವ್ರೇನಾದ್ರು ಸಂಘಟನೆ ಮಾಡ್ಕೊಂಬಿಡ್ತೀನಿ, ನನ್ನ ಶಕ್ತಿ ವೃದ್ಧಿ ಮಾಡ್ಕೊಂಬಿಡ್ತೀನಿ ಅಂತಿದ್ರೆ ಅದರಿಂದ ಇನ್ನೂ ಅವರಿಗೆ ನೆಗೆಟಿವ್ ಆಗಿ ಪೆಟ್ಟು ಬೀಳುತ್ತೆ ಹೊರತು ಪಾಸಿಟಿವ್ ಆಗಿ ಅವ್ರಿಗೇನು ಗೇನ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಪರೋಕ್ಷವಾಗಿ DK ಶಿವಕುಮಾರ್ ಒಂದು ಮಾತು ಹೇಳಿದ್ದಾರೆ, ಯಾರೇನು ಬೇಜಾರು ಮಾಡ್ಕೊಂಡ್ರು, ಯಾರೇನು ಕೋಪ ಮಾಡ್ಕೊಂಡ್ರು ನನಗೇನು ಅಸಮಾಧಾನ ಇಲ್ಲ, ನಮ್ಮ ಪಕ್ಷದ ಸಿದ್ಧಾಂತ ಒಪ್ಕೊಂಡು ನಾನು. ರಾಜಕಾರಣದಲ್ಲಿ ಬೇಜಾರು ಮಾಡ್ಕೊಂಡ್ರೆ ಕೇಳೋರು ಯಾರು, ಕೋಪ ಮಾಡ್ಕೊಂಡ್ರೆ ಕೇಳೋರು ಯಾರು? ಅದರಿಂದ ಪಾಪ ಅವರು ನನಗೆ ಯಾರ ಬಗ್ಗೆನೂ ಮಾತಾಡೋದಿಲ್ಲ, ಯಾರು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಈಗ ಹೊಸ ನಾಟಕ ಇದೆಯಲ್ಲ, ಹಲವಾರು ರೀತಿಯ ನಾಟಕಗಳ ಮುಗಿಸಿದ್ದಾರೆ. ಈಗ ಹೊಸ ರೀತಿಯಲ್ಲಿ ಹೊರಟಿದ್ದಾರೆ. ಈಗ ಕೊನೆ ಹಂತದಲ್ಲಿ ಈ ನಾಟಕವು ಜನರ ಹೃದಯ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲಿ ಮುನಿರತ್ನ ವಿರುದ್ಧ ದಳದವರು, BJPಯವರು, ಕಾಂಗ್ರೆಸ್ ಅವರು ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಪರೋಕ್ಷವಾಗಿ ಕೊನೆ ಹಂತದಲ್ಲಿ ಈ ನಾಟಕವು ಜನರ ಹೃದಯ ಗೆಲ್ಲಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲಿ ಮುನಿರತ್ನ ವಿರುದ್ಧ ದಳದವರು, BJPಯವರು, ಕಾಂಗ್ರೆಸ್ ಅವರು ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಪರೋಕ್ಷವಾಗಿ ನಿಮ್ಮನ್ನು ಕೂಡ ಸಹಕಾರ ಕೇಳ್ತಾ ಇದ್ದಾರೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಸರ್ DK ಶಿವಕುಮಾರ್ ಅವರು. ಮುನಿರತ್ನ ವಿರುದ್ಧ ದಳದವರು ಜೊತೆಯಲ್ಲಿ ಕಾಂಗ್ರೆಸ್ನ ಯಾರೇ ನಾಯಕರು ಮಾತನಾಡಿಲ್ಲ ಈ ಕ್ಷಣದವರೆಗೆ. ಅದರ ಜೊತೆಯಲ್ಲಿ ಕಾಂಗ್ರೆಸ್ ಈಗಾಗಲೇ ಹೇಳಿದ್ದಾರೆ ಮೈತ್ರಿಯ ಅವಶ್ಯಕತೆ ಇಲ್ಲ, ನಾವು ಯಾವುದೇ ಕಾರಣಕ್ಕೂ JDS ಜೊತೆಯಲ್ಲಿ ಮೈತ್ರಿಯ ಒಪ್ಪಂದ ಇಲ್ಲ ಅಂತಕ್ಕಂಥದ್ದನ್ನು ಖಡಾಖಂಡಿತವಾಗಿ ಅವರೇ ಹೇಳಿದ ಮೇಲೆ ನನ್ನ ಜೊತೆ ಚರ್ಚೆ ಮಾಡೋದೇನು ಬಂತು? ಇಲ್ಲಿ ಪ್ರಶ್ನೆ, ಒಬ್ಬ ವ್ಯಕ್ತಿಯನ್ನು ಸೋಲಿಸ್ಲಿಕ್ಕೆ ನಾವೆಲ್ಲ ಒಂದಾಗಬೇಕು ಅಂತ ಹೋದರೆ ಆ ವ್ಯಕ್ತಿಗೆ ನಾವೇ ಶಕ್ತಿ ತುಂಬಿದಾಗ್ತದೆ. ನಮ್ಮ ಕಾರ್ಯಕ್ರಮಗಳು, ನಾವು ಜನತೆ ಜೊತೆ ಇರತಕ್ಕಂಥ ನಮ್ಮ ಒಂದು ಕಮಿಟ್ಮೆಂಟ್ ವಿಷಯಗಳ ಆಧಾರದ ಮೇಲೆ ನಮ್ಮ ಪಕ್ಷಕ್ಕೆ ಮತ ಕೊಡಿ ಅಂತಕ್ಕಂಥದ್ದನ್ನು ನಾವು ಕೇಳದೆ ಬೇರೆ ಬೇರೆ ರೀತಿಯಲ್ಲಿ ನೀವು ಮಾಡಲಿಕ್ಕೆ ಹೋದರೆ ಅದು ನೆಗೆಟಿವ್ ಆಗಿ ಆ ಒಂದು ತೀರ್ಮಾನಗಳಾಗ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ. ಅದರಿಂದ ಇವತ್ತು ಅವರು ಒಂದು ವ್ಯಕ್ತಿನ ಸೋಲಿಸಬೇಕು ಅನ್ನೋದು ಅವ್ರ ಗುರಿ. ನನ್ನ ಗುರಿ ಇರ್ತಕ್ಕಂಥದ್ದು ರಾಜ್ಯ ಸರಿಯಾಗಬೇಕು ಅನ್ನೋದು. ಇವತ್ತು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಪರಿಸ್ಥಿತಿಗಳು ನಾನು ನೆನ್ನೆನೂ ಹೇಳಿದೆ, ಇವತ್ತೆಲ್ಲ ಪತ್ರಿಕೆಯಲ್ಲಿ ಬಂದಿದೆ. ಕಾಂಗ್ರೆಸ್ನ ನಾಯಕರುಗಳೇ ಸ್ಥಳೀಯವಾಗಿ ಯಾವುದು ನಿಮ್ಮ ಪುಲಿಕೇಶಿ ನಗರದಲ್ಲಿ ಬೆಂಕಿ ಹಚ್ಚಿದಂಥ ಕೆಲಸ ನಡೆದಿದ್ದು ಕಾಂಗ್ರೆಸ್ನ ಅಲ್ಲಿಯ ಸ್ಥಳೀಯ ನಾಯಕರುಗಳು ಇವರೆಲ್ಲ ಸೇರ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ವರದಿ ಇದೆ. ಕಾಂಗ್ರೆಸ್ ಪಕ್ಷದ ನಡವಳಿಕೆ ಏನು ಅಂತಕ್ಕಂಥದ್ದು ಸತ್ಯಾಂಶ ಹೊರಗೆ ಬಂದಿದೆ.
ಅವ್ರ ಶಾಸಕರಿಗೆ ರಕ್ಷಣೆ ಕೊಡೋಕ್ಕಾಗದೇ ಇದ್ದರು ಇವ್ರು ಯಾರೋ ಒಂದು ವ್ಯಕ್ತಿಯಿಂದ ಏನೋ ಕಾನ್ಸ್ಟಿಟ್ಯೂನ್ಸಿಗಳು ಏನೋ ಆಗೋಗ್ಬಿಟ್ಟಿದೆ ಅಂತ ರಕ್ಷಣೆ ಕೊಡ್ಲಿಕ್ಕೆ ಸಾಧ್ಯವ ಈ ಕಾಂಗ್ರೆಸ್ ನಾಯಕರು? ಅದರಿಂದ ಇದೆಲ್ಲ ಜನ ತೀರ್ಮಾನ ತಗೋತಾರೆ ಆ ಸಮಯ. ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ FIR ದಾಖಲಾಗಿರೋದ್ರ ಬಗ್ಗೆ ಏನಾದರೂ ಇಲ್ಲಿ ನೋಡಿ, FIR ಹಾಕಿರ್ತಕ್ಕಂಥದ್ದು ರಾಜಕಾರಣ ಬೆರೆಸೋದು ಅವಶ್ಯಕತೆ ಇಲ್ಲ. ಈಗ ನಾನು ನೆನ್ನೆ ಹೋದೆ, 3 ಜನದ ಮೇಲೆ ಹೋಗಬಾರ್ದು ಅಂತಕ್ಕಂಥದ್ದು ಈಗಿನ ಕೋವಿಡ್ ಪರಿಸ್ಥಿತಿನಲ್ಲಿ ತೀರ್ಮಾನ ಮಾಡಿದ್ದಾರೆ. ಈಗ ನಾನು ಹೋದಾಗ ನನ್ನ ಜೊತೆ ಶರವಣ ಅವರು ಬಂದು, ಅಪ್ಪಾಜಿ ಹೊರಟಿದ್ರು, ಕ್ಯಾಂಡಿಡೇಟ್ ಇದ್ದರು, ಪ್ರಕಾಶ್ ಇದ್ದರು. ನಮ್ಮಿಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಿಗೆ ನೀವು ಬರೋದು ಬೇಡ ಅಂತೇಳಿ ನಮ್ಮ ಪಕ್ಷದ ಅಧ್ಯಕ್ಷರು, ನಾನು, ಕೃಷ್ಣಮೂರ್ತಿ 3 ಜನ ಒಳಗಡೆ ಹೋದ್ವು. ನಮ್ಮ ಶರವಣ್ಣವ್ರು ಗಲಾಟೆ ಮಾಡ್ತಾಯಿದ್ರು ಬಂದ ಮೇಲೆ, ಏನು ಕಾಂಗ್ರೆಸ್ನವ್ರು ಅಷ್ಟೇ ಜನ ಹೋಗಿದ್ರು, ಅವ್ರನ್ನೇ ಆಗಿಬಿಟ್ರು ಅಂತ ಹೇಳಿ. ಇವತ್ತು ಕಾನೂನನ್ನು ಉಲ್ಲಂಘನೆ ಮಾಡಿರೋದ್ರಿಂದ ಅಲ್ಲಿ FIR ಆಗಿದೆ. ಈಗ ಅಲ್ಲಿ ಅಭ್ಯರ್ಥಿ ನಾಮಿನೇಷನ್ ಹೋದಂಥವ್ರು ಏನಿದ್ದಾರೆ, ಆ ಅಭ್ಯರ್ಥಿ ಮೇಲೆ ಇವತ್ತು ಕೇಸ್ ಬುಕ್ ಮಾಡ್ತಕ್ಕಂಥದ್ದು. ಕೇಸ್ ಬುಕ್ ಮಾಡಿ ಇವತ್ತು ಕಾರ್ಯಕರ್ತನ ಪದರಿಸ್ತಾರೆ ಅಂತೇಳಿ ಏನು ತುರ್ತು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಅವರ ಹಿಂದಿನ ರಾಜಕೀಯದ ಜೀವನ ಏನಿದೆ, ಕನಕಪುರದಲ್ಲಿ ಯಾವ ರೀತಿ ನಡೆಸ್ಕೊಂಡಿದ್ದಾರೆ, ಮತ್ತು ಅವರು ಚುನಾವಣೆಗಳು ನಡೆಸಬೇಕಾದ್ರೆ ಅವ್ರ ಸರ್ಕಾರ ಇದ್ದಾಗ ಯಾವ್ಯಾವ ರೀತಿ ಯಾವ್ಯಾವ ಕಾರ್ಯಕರ್ತರಿಗೆ ಪಾಪ ಭಾಳ ಕಾನೂನಾತ್ಮಕವಾಗಿ ರಕ್ಷಣೆ ಕೊಟ್ಟು ಕೆಲಸ ಮಾಡಿದ್ದಾರೆ. ಭಾಳ ಪರಿಶುದ್ಧವಾಗಿ ಇದಂಥದ್ದು ಅದಕ್ಕೇನು ಹೇಳ್ತಾರೆ, ಪಾರದರ್ಶಕವಾದಂಥ ಚುನಾವಣೆಗಳನ್ನ ಇವರೆಷ್ಟು ನಡೆಸಿದ್ದಾರೆ. ಇದೆಲ್ಲ ಒಂದು ಸಲ ಅವಲೋಕನ ಮಾಡ್ಕೊಂಡ್ರೆ ಇದಕ್ಕೆ ಉತ್ತರ ಅವರಿಗೆ ಸಿಗುತ್ತೆ. ಕರೆಯದಾಗಿ ಪ್ರಚಾರಕ್ಕೆ ಯಾವಾಗಿಂದ ಹೋಗ್ತೀರಾ ಸರ್? ಸಾಯಂಕಾಲ ಕೊಟ್ಟಿಗೆಪಾಳ್ಯದಲ್ಲಿ ಸಭೆ ಇಟ್ಕೊಂಡಿದ್ದೇವೆ. ಮತ್ತು ಶನಿವಾರ ಸಭೆ ಇದೆ, ಭಾನುವಾರ ಸಭೆ ಇದೆ ನಮ್ಮ ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ. ಸೋಮವಾರದ ನಂತರ